ಇನ್ನೊಂದು ಕಡೆಯಲ್ಲಿ ವಿಜೇಂದ್ರ ವಿರುದ್ಧ ಮತ್ತೆ ರಮೇಶ್ ಯರ್ರಾಬಿರ್ರಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಮೊದಲೆಲ್ಲ ಮಾರ್ಮಿಕವಾಗಿ ಮಾತನಾಡ್ತಾ ಇದ್ದವರು ಈಗ ನೇರ ಮಾತಾಡೋಕೆ ಶುರು ಆಗ್ಬಿಟ್ಟಿದೆ. ಬಿ ವೈ ವಿಜಯೇಂದ್ರ ಬಚ್ಚ ಅಂತ ಏಕವಚನವನ್ನು ಬಳಸಿ ತರಾಟೆಯನ್ನು ತೆಗೆದುಕೊಳ್ಳಲಾಗಿದೆ. ಸೊ ಕೆಲವು ದಿನಗಳ ಹಿಂದೆ ರಮೇಶ್ ಜಾರಕಿಹೊಳಿ ಅವರು ಮಾಧ್ಯಮದವ್ರು ಕೇಳಿದ ಪ್ರಶ್ನೆಗೆ ನಾನು ಏನು ಮಾತಾಡಲ್ಲ, ಏನು ಮಾತಾಡಬೇಡಿ ಅಂತ ಹೇಳಿದ್ದಾರೆ, ಸುಮ್ಮನಿರಿ ಅಂತ ಹೇಳಿದ್ದಾರೆ. ಸೊ ನಾನೇನು ಮಾತಾಡಲ್ಲ ಅಂತ ಹೇಳಿದರು. ಯಾಕಂದರೆ ಮಾತಾಡಿದ್ರೆ ಈ ಥರ ಏಕವಚನದಲ್ಲಿ ಪದ ಬಳಕೆಗಳನ್ನು ಮಾಡ್ತಾರೆ ಅಂತಲೂ ಏನೋ ಗೊತ್ತಿಲ್ಲ. ಬಟ್ ಅವರು ಮಾತಾಡಿದ್ದಾರೆ. ಇವಾಗ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ವಿರುದ್ಧ ತೊಡೆತಟ್ಟಿ ನಿಂತಂಥ ಬಂಡಾಯ ಶಾಸಕ ರಮೇಶ್ ಜಾರಕಿಹೊಳಿ, ವಿಜಯೇಂದ್ರ ನೀನು ಇನ್ನೂ ಬಚ್ಚ, ರಾಜ್ಯಾಧ್ಯಕ್ಷನಾಗೋಕೆ ನೀನು ಯೋಗ್ಯನಲ್ಲ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಲ್ಲದೆ ನಾವು ಕಾಂಗ್ರೆಸ್ ಬಿಟ್ಟು ಬಂದಿದ್ದೆ ಯಡಿಯೂರಪ್ಪ ಅವರನ್ನ ಮುಖ್ಯಮಂತ್ರಿ ಮಾಡೋಕೆ, ಆದರೆ ಈಗ ಅವರು BY ವಿಜಯೇಂದ್ರ ಬೆನ್ನು ಹತ್ತಿ ಹಾಳಾಗ್ತಿದ್ದಾರೆ, ಅವರು ವಿಜಯೇಂದ್ರ ಬದಲಿಸೋಕೆ ಅವಕಾಶವನ್ನ ಮಾಡಿಕೊಡಬೇಕು ಅಂತ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆ ಗೋಕಾಕ ಮತಕ್ಷೇತ್ರದ ಅಂಕಲಗಿ ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಮಾವೇಶದಲ್ಲಿ ಈ ರೀತಿಯಾಗಿ ಏಕವಚನದಲ್ಲಿ ಮಾತಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಅವರು ಇದ್ದಾರೆ. ಅವ್ರ ಹೆಸರು ಕೂಡ ಮುಂಚೂಣಿಯಲ್ಲಿದ್ದಾರೆ. ವಿಜಯೇಂದ್ರ ಅವರ ಹೊರತುಪಡಿಸಿದ್ರೆ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಬೇಕು ಅನ್ನುವಂಥ ನಿಲುವನ್ನು ಇಟ್ಟುಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಕೂಡ ಆಗ್ತಿದೆ. ಇದರ ಬೆನ್ನಲ್ಲೇ ಈ ರೀತಿಯಾಗಿ ಏಕವಚನದಿಂದ ಮಾತನಾಡಿದ್ದಾರೆ.